ಇವರು ನಿರ್ಮಿಸಿದ ವಿಮಾನದ ತೂಕ ಕೇವಲ 5 ಕೆಜಿ. ಆದರೆ ಇದು 7 ಕೆಜಿ ಭಾರ ಹೊತ್ತು ಹಾರಬಲ್ಲದು. ಬೆಂಗಳೂರಿನ ಪ್ರಸಿದ್ಧ ಕಾಲೇಜಿನ ವಿದ್ಯಾರ್ಥಿಗಳು ನಿರ್ಮಿಸಿದ ಈ ಲಘು ವಿಮಾನಕ್ಕೆ ಈಗ ಅಂತಾರಾಷ್ಟ್ರೀಯ ಮನ್ನಣೆ ದೊರೆತಿದೆ. ವಿಮಾನದೊಂದಿಗೆ ದೇಶದ ಕೀರ್ತಿಯನ್ನ ಗಗನಕ್ಕೆ ಹಾರಿಸಿದೆ. ರಾಜ್ಯದ ಹಾಗೂ ದೇಶದ ಹೆರಿಮೆಗೆ ಮತ್ತೊಂದು ಗರಿ ಮೂಡಿಸಿದ್ದಾರೆ ಬೆಂಗಳೂರಿನ ಪೆಸೆಟ್ ಕಾಲೇಜಿನ ವಿದ್ಯಾರ್ಥಿಗಳು. ಅಮೆರಿಕದ ಅಟ್ಲಾಂಟಾದಲ್ಲಿ ನಡೆದ ಸೊಸೈಟಿ ಆಫ್ ಆಟೋಮೇಟಿವ್ ಇಂಜಿನಿಯರ್ ಸ್ಪರ್ಧೆಯಲ್ಲಿ ವಿಶ್ವದಲ್ಲೇ 13ನೇ ಸ್ಥಾನ ಹಾಗೂ ಏಷ್ಯಾದಲ್ಲೇ ಮೊದಲನೇ ಸ್ಥಾನವನ್ನು ಈ ಕಾಲೇಜಿನ ವಿದ್ಯಾರ್ಥಿಗಳು ಗಳಿಸಿಕೊಟ್ಟಿದ್ದಾರೆ. ಮುಂದಿನ ವರ್ಷ ಮೊದಲನೇ ಸ್ಥಾನ ಪಡೆಯಬೇಕು ಎಂಬ ಕನಸು ಹೊತ್ತು ಸತತ ಪ್ರಯತ್ನ ನಡೆಸುತ್ತಿರುವ 8 ಜನರ ಟೀಮ್ ಸುವರ್ಣ ನ್ಯೂಸ್ನೊಂದಿಗೆ ತಮ್ಮ ಡ್ರೀಮ್ ಪ್ರಾಜೆಕ್ಟ್ ಬಗ್ಗೆ ಮಾತನಾಡಿದ್ದು ಹೀಗೆ. ಅದು ನಮ್ದು ವಿತಿನ್ 4-5 ಫೀಟ್ ಟೇಕ್ ಆಫ್ ಆಯಿತು. ಪ್ಲಸ್ ನಮ್ಮ ಬಿಗ್ಗೆಸ್ಟ್ ವಿಂಗ್ ಇರೋದು ಎಲ್ಲ ಕಾಂಪಿಟೇಷನ್ ಇರೋದು ಎಲ್ಲದಕ್ಕಿಂತ ಅಲ್ಲಿ ಅದೇ ನಮ್ಮ ಬೇಸಿಕ್ ಸ್ಪೆಷಾಲಿಟಿ. ಪ್ಲಸ್ ನಮ್ಮ ಕಾಸ್ಟ್ ತುಂಬಾ ಕಮ್ಮಿ. ಬೇರೆಯವರೆಲ್ಲ ಲಕ್ಷದಲ್ಲಿ ಮಾಡಿ ನಮ್ದು 60,000 ಆಗಿದೆ ಅಷ್ಟೇ ಒನ್ ಪ್ಲೇನ್. ಟು ಮೋಸ್ಟ್ ಪೀಪಲ್ ಸ್ಕೈಸ್ ದ ಲಿಮಿಟ್, ಫಾರ್ ಅಸ್ ಸ್ಕೈಸ್ ಹೋಮ್. ದಟ್ಸ್ ಅ ಪಂಚ್ ಲೈನ್. ಏಪ್ರಿಲ್ 3ರಿಂದ 5ರವರೆಗೆ ಅಮೆರಿಕದ ಅಟ್ಲಾಂಟಾದಲ್ಲಿ ನಡೆದ 2009 ಏರೋ ಡಿಸೈನ್ ಈಸ್ಟ್ ಸ್ಪರ್ಧೆಯಲ್ಲಿ ಸುಮಾರು 65 ದೇಶಗಳ ವಿದ್ಯಾರ್ಥಿಗಳು ಭಾಗವಹಿಸಿದರು. ಈ ಕಠಿಣ ಸ್ಪರ್ಧೆಯಲ್ಲಿ ಭಾರತಕ್ಕೆ ಮೊದಲನೇ ಸುತ್ತಿನಲ್ಲಿ 8ನೇ ಸ್ಥಾನ, 2ನೇ ಸುತ್ತಿನಲ್ಲಿ 10ನೇ ಸ್ಥಾನ, ಹೀಗೆ ಏರಿಳಿತಗಳ ನಡುವೆ ಓವರಾಲ್ ರೌಂಡ್ನಲ್ಲಿ 13ನೇ ಸ್ಥಾನ ಪಡೆದಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ. ಅಟ್ಲಾಂಟಾಗೆ ಹೋದಾಗ ಅಲ್ಲಿ ಮ್ಯಾರಿಯಾಟ ಅನ್ನೋ ಒಂದು ಜಾಗದಲ್ಲಿ ಕೆನೆಸಾ ಸ್ಟೇಟ್ ಯೂನಿವರ್ಸಿಟಿನಲ್ಲಿ ಫಸ್ಟ್ ಪ್ರೆಸೆಂಟೇಷನ್ ಎಲ್ಲ ಕೊಡಬೇಕು. ಪೇಪರ್ ಪ್ರೆಸೆಂಟೇಷನ್ನು, ಆಮೇಲೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅವೆಲ್ಲ ಅದನ್ನೆಲ್ಲ ನೋಡಿಬಿಟ್ಟು ನಮ್ಮ ಡಿಸೈನ್ ರಿಪೋರ್ಟನ್ನೆಲ್ಲ ನೋಡಿ ದೇ ವಿಲ್ ಜಡ್ಜಸ್ ಸರ್ಟನ್ ಮಾರ್ಕ್ಸ್. ಅಂದರೆ ಪಾಯಿಂಟ್ಸ್ ಅಲಾಟ್ ಮಾಡ್ತಾರೆ, ಎಷ್ಟು ಬರುತ್ತೆ, ಹೆಂಗೆ ಮಾಡಿದ್ದಾರೆ. 5 ಜಡ್ಜಸ್ ಕೂತ್ಬಿಟ್ಟು ನಾವು ಹೆಂಗೆ ಪ್ರೆಸೆಂಟ್ ಮಾಡಿದ್ವಿ, ಹೌ ವೆಲ್ ವಿ ಹ್ಯಾವ್ ಪ್ರೆಸೆಂಟೆಡ್ ಅಂತ ಎಲ್ಲ ಜಡ್ಜ್ ಮಾಡಿಬಿಟ್ಟು ಫೀಡ್ಬ್ಯಾಕ್ ಎಲ್ಲ ಕೊಟ್ಟು ಪಾಯಿಂಟ್ಸ್ ಕೊಡ್ತಾರೆ. ಆ ರೌಂಡ್ ಆದಮೇಲೆ ವಿ ಸ್ಟುಡ್ 10 ಔಟ್ ಆಫ್ 44 ಟೀಮ್. ಟೆಕ್ನಿಕಲ್ ಸಮಸ್ಯೆಯಿಂದ ಈ ಬಾರಿ ಓವರಾಲ್ ಮಾರ್ಕ್ಸ್ ಕೊಂಚ ಕಡಿಮೆ ಆಯಿತು. ಆದರೆ ಅದನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಸ್ಟಡಿ ಮಾಡ್ತಿದ್ದೇವೆ ಅಂತಾರೆ ಈ ವಿದ್ಯಾರ್ಥಿಗಳು. ಕಾಂಪಿಟೇಷನ್ ಹೋದ್ಮೇಲೆ ನಮಗೆ ಒಂದು ಒಳ್ಳೇದೇನು ಅಂದರೆ ವಿ ಫೌಂಡ್ ಔಟ್ ಹೌ ಇಂಡಸ್ಟ್ರಿ ವರ್ಕ್ಸ್ ಓವರ್ ದೇರ್. ಅಂದರೆ ಸ್ಟೂಡೆಂಟ್ಸ್ ಕೂಡ ಹೆಂಗೆ ಅವರ ಲೇಟೆಸ್ಟ್ ಟೆಕ್ನಾಲಜಿನೆಲ್ಲ ಹೆಂಗೆ ಇನ್ವಾಲ್ವ್ ಮಾಡ್ತಾರೆ ಅವರ ಪ್ರಾಡಕ್ಟ್ಸ್ ಮೇಲೆ, ಅವರು ಯಾವ್ಯಾವ ಮೆಷಿನ್ಸ್ ಯೂಸ್ ಮಾಡ್ತಾರೆ ಅದೆಲ್ಲ ತಿಳ್ಕೊಂಡ್ವಿ. ಇವರು ನಿರ್ಮಿಸಿರುವ ಲಘು ವಿಮಾನ ತುಂಬಾ ವಿಶಿಷ್ಟ. ಸುಮಾರು 5 ಕೆಜಿ ತೂಕವಿರುವ ಈ ವಿಮಾನ 7 ಕೆಜಿ ಭಾರ ಹೊತ್ತು ಹಾರಬಲ್ಲದು. ಮೋಡಬಿತ್ತನೆ, ಹವಾಮಾನ ಮುನ್ಸೂಚನೆ, ಕಣ್ಗಾವಲು ಹೀಗೆ ಅನೇಕ ಕೆಲಸಗಳಿಗೆ ಉಪಯೋಗವಾಗಲಿದೆ. ಸ್ಪರ್ಧೆಯಲ್ಲಿ ನಮ್ಮ ದೇಶದ ಲಘು ವಿಮಾನವೇ ಹೈಲೈಟ್ ಎಂಬುದು ಮತ್ತೊಂದು ವಿಶೇಷ. ಯಾಕಂದ್ರೆ ಅಲ್ಲಿ ಬಂದಿದ್ದ ಇತರ ದೇಶಗಳ ವಿಮಾನಗಳಿಗಿಂತ ಇದು ಕಡಿಮೆ ಖರ್ಚಿನದು. ಫಿಂಟೆಲ್ ಹೊಂದಿರುವ ಇದು ಕಡಿಮೆ ಅಂತರದಲ್ಲಿ ಮೇಲಕ್ಕೇರಿದ್ದು ಎಲ್ಲರಲ್ಲಿ ಆಶ್ಚರ್ಯ ಹುಟ್ಟಿಸಿದಂತೆ. ಅಚ್ಯುತ್, ಅಜಯ್, ಈರಣ್ಣ, ರಘುವೀರ್, ಸಾಯಿ ಶಶಾಂಕ್, ಅರವಿಂದ್ ಜನ್ನು ಇದ್ದ ಟೀಮ್ಗೆ ಆಕಾಶ್ ಲೀಡರ್. ಇವರಿಗೆಲ್ಲ ಸಪೋರ್ಟ್ ನೀಡಿದ್ದು ಫ್ಯಾಕಲ್ಟಿ ಅಡ್ವೈಸರ್ ಪ್ರೊಫೆಸರ್ ಎಸ್.ವಿ. ಸತೀಶ್, ಕಾಲೇಜಿನ ಸಿಬ್ಬಂದಿ, ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್. ಸರಿಯಾದ ಹಣಕಾಸಿನ ನೆರವು ದೊರೆತರೆ ಇವರ ಡ್ರೀಮ್ ಪ್ರಾಜೆಕ್ಟ್ ಇನ್ನಷ್ಟು ಚೆನ್ನಾಗಿ ಮೂಡಿ ಬರಬಹುದು. ಇವರು ನಿರ್ಮಿಸಿದ ಲಘು ವಿಮಾನ ಇನ್ನಷ್ಟು ತೂಕದೊಂದಿಗೆ ಆಕಾಶಕ್ಕೆ ನೆಗೆಯಬಹುದು. ಶೋಭಾ ಜುಜಿಗ, ಸುವರ್ಣ ನ್ಯೂಸ್, ಬೆಂಗಳೂರು. ಈಗ ಒಂದು ಬ್ರೇಕ್.